ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿನ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪದ ಜೊತೆಗೆ 2 ಬಟ್ಲು ಆಗುವಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಇದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಆ ತುಪ್ಪ ಮತ್ತು ಕೊಬ್ಬರಿ ಹದವಾಗಿ ಮಿಕ್ಸ್ ಆಗೋ ರೀತಿ ಬಿಸಿ ಮಾಡಿದರೆ ಸಾಕು. ಇದು ಮಾಡುವಾಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಎಲ್ಲಿವರೆಗೂ ಬಿಸಿ ಮಾಡಬೇಕು ಅಂದರೆ, ನೀವು ಆ ಕೊಬ್ಬರಿನ ಮುಟ್ಟಿ ನೋಡಿದರೆ ಅದಕ್ಕೆ ಬಿಸಿ ಫೀಲ್ ಆಗಬೇಕಷ್ಟೇ, ಸುಡಬಾರ್ದು. ಏಕೆಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಜಸ್ಟ್ ಬಿಸಿ ಆದರೆ ಸಾಕು. ಒಂದು ತುಪ್ಪ ಮತ್ತು ಕೊಬ್ಬರಿ ಹದವಾಗಿ ಹೊಂದ್ಕೊಂಡ್ಮೇಲೆ ನಾನು ಯಾವ ಕಪ್ನಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 2 ಕಪ್ಪು ಕೊಬ್ಬರಿಗೆ ಅರ್ಧ ಕಪ್ಪಿನಷ್ಟು ಹಾಲು. ತುಂಬಾ ಹಾಲು ಬಳಸಬೇಡಿ. ಸೊ 2 ಕಪ್ಪು ಕೊಬ್ಬರಿಗೆ ಅರ್ಧ ಕಪ್ಪು ಅಂದರೆ ನೀವು 1 ಕಪ್ಪು ಕೊಬ್ಬರಿ ತೊಗೊಂಡ್ರೆ 1/4 ಕಪ್ಪಷ್ಟು ಹಾಲು. ಈ ಹದದಲ್ಲಿ ಬಳಸಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಎಂಟೈರ್ ಪ್ರೋಸೆಸ್ನ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು. ಓಕೆ, ಸೊ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮ್ ಇಟ್ಕೊಂಡ್ರೆ ಕೊಬ್ಬರಿ ಸೀದೋಗುತ್ತೆ. ಕೊಬ್ಬರಿ ಸೀದೋದ್ರೆ ನಮಗೆ ರುಚಿ ಚೆನ್ನಾಗೇ ಬರೋಲ್ಲ. ಹಾಗಾಗಿ ಸೊ ನೋಡಿ, ಇಲ್ಲಿ ನಾನು ಅದನ್ನು ಪ್ರೆಸ್ ಮಾಡಿದರೆ ಈ ರೀತಿ ಮುದ್ದೆ ಮುದ್ದೆ ಥರ ಆಗಬೇಕು. ಆಗಿದ್ರೆ ಮಾತ್ರ ನಾವು ಹಾಲು ಮತ್ತು ಇದು ಹದ ಕೂಡ್ಕೊಳ್ತಾ ಹೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇರಬೇಕು. ಈ ರೀತಿ ಬಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹೊತ್ತೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಸೊ ಇಷ್ಟಾದಮೇಲೆ ನಾನು ಏನು ಮಾಡ್ತೀನಿ, ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 2 ಕಪ್ಪಿಗೆ 1 ಕಪ್ ಅಳತೆಯಲ್ಲಿ. ಸೊ ನನಗೆ ಸ್ವಲ್ಪ ರುಚಿಗೋಸ್ಕರ ಇನ್ನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದಕ್ಕೆ ಸ್ವೀಟ್ನೆಸ್ಸಿಗೆ ಸೇರಿಸ್ಕೋಬಹುದು. ಕೆಲವರು ತುಂಬ ಸ್ವೀಟ್ ತಿಂತಾರೆ, ಕೆಲವರು ಕಡಿಮೆ ತಿನ್ನೋದ್ರಿಂದ 1ಕ್ಕೆ 2 ಪ್ರಮಾಣ ಹದವಾಗಿ ಕರೆಕ್ಟಾಗಿರುತ್ತೆ. ಹಾಗಾಗಿ ನೀವು ಅದನ್ನು ಸೇರಿಸ್ಕೋಬೋದು. ಜಾಸ್ತಿ ಸ್ವೀಟ್ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದ ತಕ್ಷಣ ನಿಮಗೆ ಒಂಥರ ಒಣ ಒಣ ಅಥವಾ ಡ್ರೈ ಫೀಲ್ ಆಗುತ್ತೆ. ಹೆದರ್ಕೋಬೇಡಿ. ಆ ಬೆಲ್ಲ ಬಿಸಿಗೆ ಕರಗೋದಕ್ಕೆ ಶುರು ಮಾಡಿದಾಗ ಬೆಲ್ಲದೊಂದಿಗೆ ಬೆಲ್ಲ ಮತ್ತು ಕೊಬ್ಬರಿ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಬರ್ತಾ ಬರ್ತಾ ಕ್ರಮೇಣ ಬೆಲ್ಲ ಕರಗ್ತಾ ಇದೆ. ಈಗ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಇಷ್ಟು ಆದಮೇಲೆ, ಆ ಹೊಂದಾಣಿಕೆ ಆದಮೇಲೆ ನಾನೇನು ಮಾಡ್ತೀನಿ, 1 ರಿಂದ 2 ಸ್ಪೂನಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಓಕೆ, ಸೊ ಹಾಲಿನ ಪುಡಿಯಿಂದ ನಿಮ್ಗೆ ಆಪ್ಷನಲ್ಲು, ನೀವು ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ತೊಂದರೆ ಇಲ್ಲ. ಸೇರಿಸ್ಕೊಂಡ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಅಷ್ಟೇ. ಅದ್ರ ಜೊತೆಗೆ ಅರ್ಧ ಸ್ಪೂನಿನಷ್ಟು ನಾನೇನು ಮಾಡಿದ್ದೀನಿ, ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ನೀವೆಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ನಿಮಗೆ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ, ಈ ರೀತಿ ಉಂಡೆ ಮಾಡಿದರೆ ನಿಮಗೆ ಈ ರೀತಿ ಉಂಡೆ ಆಗಬೇಕು, ಒಡೆದೋಗಬಾರ್ದು. ಒಡೆದೋಗಿಲ್ಲ ಅಂತಂತಂದರೆ ಹದ ಕರೆಕ್ಟ್ ಇದೆ ಅಂತ. ಆ ಹದ ಕರೆಕ್ಟ್ ಆದಮೇಲೆ ಏನು ಮಾಡೋಣ, ಒಂದು ಪ್ಲೇಟಿಗೆ ತುಪ್ಪವನ್ನು ಇಟ್ಕೊಂಡಿದ್ದೀನಿ ನಾನು. ಆ ಪ್ಲೇಟಿಗೆ ನಾವು ಮಾಡಿರೋ ಅಂಥ ಕೊಬ್ಬರಿ ಮಿಠಾಯಿದು ಏನಿದೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀಟಾಗಿ. ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅಳತೆಯಲ್ಲಿ ಲೆವೆಲ್ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ನಾವು ಬೆಲ್ಲದಿಂದ ಮಾಡಿದ್ದೀವಿ. ಸೊ ಬೆಲ್ಲ ಆ್ಯಂಡ್ ಕೊಬ್ಬರಿ ನಮಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬಿಕಾಸ್ ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಹಾಗಾಗಿ ನೀವು ಸಕ್ಕರೆಗಿಂತ ಸಾಧ್ಯ ಆದಷ್ಟು ಬೆಲ್ಲನ ಬಳಸೋದ್ರಿಂದ ಒಳ್ಳೆಯದು ಅಂತ ಅಂದ್ಕೊತೀನಿ. ಸೊ ಇಲ್ಲಿ ನೋಡಿ, ಇದನ್ನು ಸ್ಪ್ರೆಡ್ ಮಾಡಿದ ತಕ್ಷಣವೇ ಮಾರ್ಕ್ ಮಾಡಿಟ್ಕೊಳ್ಳಿ. ಸೊ ಹಸಿಯಾಗಿದ್ದಾಗಲೇ, ಅಂದರೆ ಬಿಸಿ ಇದ್ದಾಗಲೇ. ಇಲ್ಲ ಅಂತಂದರೆ ಏನಾಗುತ್ತೆ, ಆಮೇಲೆ ಒಣಗಿದ ಮೇಲೆ ನಮಗೆ ಅಷ್ಟು ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹೀಗೆ ಮಾರ್ಕ್ ಮಾಡಿಟ್ಕೊಂಡ್ರೆ ಸೊ 1-2 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಬೇಗನೆ ಸೆಟ್ ಆಗುತ್ತೆ. ನಿಮಗೆ ತುಂಬ ಬೇಗ ಬೇಕು ಅಂತಂದರೆ ಸ್ವಲ್ಪ ತಣ್ಣಗಾದ ತಕ್ಷಣ ಏನು ಮಾಡಿ, ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ಅರ್ಧ ಗಂಟೆ. ಸೊ ನಿಮಗೆ ವಿತಿನ್ 1 ಅವರಲ್ಲಿ ನಿಮಗೆ ಕೊಬ್ಬರಿ ಮಿಠಾಯಿ ಸವಿಯಲು ಸಿದ್ಧ ಆಗಿರುತ್ತೆ. ನೋಡಿ, ನಾನು ಇಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ತಗೊಂಡಿದ್ದು 2 ಕಪ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಕೊಬ್ಬರಿಗೆ ಇಷ್ಟು ಕೊಬ್ಬರಿ ಮಿಠಾಯಿ ಸಿಕ್ಕಿದೆ. ನೋಡಿ ಎಷ್ಟು ರುಚಿಯಾಗಿದೆ. ಸೊ ತುಂಬಾ ಈಸಿ, ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.